ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಹೊತ್ತಿರೋ ಮೆಹುಲ್ ಚೌಕ್ಸಿಯನ್ನ ಬೆಲ್ಜಿಯಂನಲ್ಲಿ ಬಂಧಿಸಲಾಗಿದೆ. ಮೆಹುಲ್ ಚೌಕ್ಸಿ ಸ್ವಿಟ್ಜರ್ಲ್ಯಾಂಡ್ಗೆ ಪಲಾಯನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಭಾರತೀಯ ಏಜೆನ್ಸಿಗಳು ಈ ಬಗ್ಗೆ ಬೆಲ್ಜಿಯಂ ಏಜೆನ್ಸಿಗೆ ಮಾಹಿತಿಯನ್ನು ನೀಡಿವೆ. ನಂತರ ಏಪ್ರಿಲ್ 12ರಂದು ಆತನನ್ನ ಬಂಧಿಸಲಾಯಿತು. ಮೂಲಗಳ ಪ್ರಕಾರ ಮೆಹುಲ್ ಚೌಕ್ಸಿ ತನ್ನ ಭಾರತೀಯ ಮತ್ತು ಆಂಟಿಗುವಾನ್ ಪೌರತ್ವವನ್ನ ಬೆಲ್ಜಿಯಂ ಏಜೆನ್ಸಿಗಳಿಂದ ಪಡೆದಿದ್ದ ಮತ್ತು ಅಲ್ಲಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಪಲಾಯನ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದ ಅಂತೇಳಿ ತಿಳಿದು ಬಂದಿದೆ. ಕ್ಯಾನ್ಸರ್ ಚಿಕಿತ್ಸೆ ಪಡೆಯುವ ನೆಪದಲ್ಲಿ ಮೆಹುಲ್ ಚೌಕ್ಸಿ ಬೆಲ್ಜಿಯಂಗೆ ತಲುಪಿದ್ದ. ಈ ಅಂಶವು ಬೆಳಕಿಗೆ ಬಂದಿದೆ. ಭಾರತೀಯ ತನಿಖಾ ಸಂಸ್ಥೆಗಳು ಸಿಬಿಐ ಮತ್ತು ಇಡಿ ಈತನ ಪ್ರತಿಯೊಂದು ಚಟುವಟಿಕೆಯ ಮೇಲೆ ಕಣ್ಣಿಟ್ಟಿದ್ವು. ಇದು ಬೆಳಕಿಗೆ ಬಂದ ತಕ್ಷಣ ಅವರು ಬೆಲ್ಜಿಯಂ ತನಿಖಾ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಚೋಕ್ಸಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಮತ್ತು ಮುಂಬೈ ನ್ಯಾಯಾಲಯ ಹೊರಡಿಸಿದ ಬಂಧನದ ವಾರೆಂಟ್ ಅನ್ನು ಹಂಚಿಕೊಂಡಿದ್ರು. ಅದಾದ ನಂತರ ಚೋಕ್ಸಿಯನ್ನ ಬೆಲ್ಜಿಯಂ ಭದ್ರತಾ ಸಂಸ್ಥೆಗಳು ಬಂಧಿಸಿದ್ವು. ಮೆಹುಲ್ ಚೌಕ್ಸಿಯ ಗಡಿಪಾರು ವಿಚಾರದಲ್ಲಿ ಇರುವ ಅಡಚಣೆ ಏನು? ಬೆಲ್ಜಿಯಂನಲ್ಲಿ ಬಂಧನಕ್ಕೊಳಗಾದ ನಂತರ ಮೆಹುಲ್ ಚೌಕ್ಸಿ ತನ್ನ ಆರೋಗ್ಯ ಹದಗೆಟ್ಟಿದೆ ಅಂತ ಉಲ್ಲೇಖಿಸಿ ನ್ಯಾಯಾಲಯದಲ್ಲಿ ಜಾಮೀನು ಕೋರಿದ್ದಾನೆ. ಚಿಕಿತ್ಸೆಗಾಗಿ ಆಂಟಿಗೋ ಮತ್ತು ಬಾರ್ಬುಡಾದಿಂದ ಬೆಲ್ಜಿಯಂಗೆ ಬಂದಿದ್ದಾನೆ ಮತ್ತು ಆತನ ಪತ್ನಿಯೊಂದಿಗೆ ವಾಸಿಸುತ್ತಿದ್ದ ಅಂತ ಹೇಳಲಾಗಿತ್ತು. ಮತ್ತೊಂದೆಡೆ ಮೆಹುಲ್ ಚೌಕ್ಸಿ ಜಾಮೀನು ಮತ್ತು ಆತನ ಹಸ್ತಾಂತರವನ್ನ ಮಾಡೋಕೆ ಭಾರತೀಯ ಸಂಸ್ಥೆಗಳು ಸಿದ್ಧತೆಯಲ್ಲಿ ನಿರತವಾಗಿವೆ. ಆದರೆ ಚೋಕ್ಸಿಯ ಪೌರತ್ವ ಮತ್ತು ಆರೋಗ್ಯ ಸ್ಥಿತಿಯಿಂದಾಗಿ ಇದು ಸುಲಭ ಅಲ್ಲ. ಮಾಡಿದ್ದನ್ನು ಅನುಭವಿಸಬೇಕು. ಸದ್ಯ ಮೆಹುಲ್ ಚೌಕ್ಸಿಯ ಆರೋಗ್ಯದಲ್ಲಿ ಸಂಪೂರ್ಣವಾಗಿ ಚರ್ಚರಿತಗೊಂಡಿದ್ದಾನೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 13,850 ಕೋಟಿ ರೂಪಾಯಿ ವಂಚನೆ ಮಾಡಿರೋ ವಂಚಕ ಚೋಕ್ಸಿ ಈಗ ಕ್ಯಾನ್ಸರ್ ಪೇಷಂಟ್. ಪದೇ ಪದೇ ಆರೋಗ್ಯವನ್ನ ತಪಾಸಣೆ ಮಾಡಬೇಕಾಗತ್ತೆ. ನಮ್ಮ ಹಿರಿಯರು ಹೇಳ್ತಾರೆ, ನೀನ್ ಏನ್ ಮಾಡ್ತೀಯೋ ಅದು ನಿನಗೆ ಸಿಗತ್ತೆ ಅಥವಾ ಮಾಡಿದ್ದುಣ್ಣೋ ಮಾರಾಯ ಅಂತ. ಸದ್ಯ ಮೆಹುಲ್ ಚೌಕ್ಸಿಯ ವಿಷಯದಲ್ಲೂ ಅದೇ ಆಗ್ತಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 13,850 ಕೋಟಿ ರೂಪಾಯಿ ವಂಚನೆ ಮಾಡಿದ ಪರಿಣಾಮ ಈಗ ಅದನ್ನ ಕ್ಯಾನ್ಸರ್ ರೂಪದಲ್ಲಿ ಅನುಭವಿಸುತ್ತಿದ್ದಾನೆ ಅಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿಕೊಳ್ತಿದ್ದಾರೆ. ಮೆಹುಲ್ ಚೌಕ್ಸಿ ವಿರುದ್ಧದ ಆರೋಪಗಳೇನು? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 13,850 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಆರೋಪದ ಮೇಲೆ ಮೆಹುಲ್ ಚೌಕ್ಸಿ ವಿರುದ್ಧ ಸಿಬಿಐ ಮತ್ತು ಇಡಿ ಪ್ರಕರಣವನ್ನು ದಾಖಲಿಸಿದೆ. ಈ ಪ್ರಕರಣದಲ್ಲಿ ಚೌಕ್ಸಿಯ ಸಹೋದರಳಿಯ ನೀರವ್ ಮೋದಿ ಕೂಡ ಆರೋಪಿಯಾಗಿದ್ದು ಲಂಡನ್ನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಮೆಹುಲ್ ಚೌಕ್ಸಿ ಮತ್ತು ನೀರವ್ ಮೋದಿ 2018ರ ಜನವರಿಯಲ್ಲೇ ಭಾರತದಿಂದ ಪರಾರಿಯಾಗಿದ್ರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣಗಳು ಬೆಳಕಿಗೆ ಬರೋ ಮೊದಲೇ ಇಬ್ರು ಭಾರತವನ್ನು ತೊರೆದಿದ್ರು. ಈ ವಿಷಯ ಬೆಳಕಿಗೆ ಬರೋ ಮೊದಲೇ ಚೌಕ್ಸಿ ಆಂಟಿಗುವಾ ಪೌರತ್ವವನ್ನು ಪಡ್ಕೊಂಡಿದ್ದ. 2021ರಲ್ಲಿ ಆತ ಕ್ಯೂಬಾಗೆ ಹೋಗ್ತಿದ್ದಾಗ ಡೊಮಿನಿಕಾದಲ್ಲಿ ಸಿಕ್ಕಿಬಿದ್ದ. ಆದರೆ 51 ದಿನಗಳ ಕಾಲ ಜೈಲಿನಲ್ಲಿದ್ದ. ನಂತರ ಬ್ರಿಟಿಷ್ ರಾಣಿಯ ಪ್ರಿವಿ ಕೌನ್ಸಿಲ್ ಅವರನ್ನ ಬಿಡುಗಡೆ ಮಾಡಿತ್ತು. ಮೆಹುಲ್ ಚೌಕ್ಸಿಯ ಕಂಪನಿಯ ಹೆಸರು ಗೀತಾಂಜಲಿ ಜೇಮ್ಸ್ ಲಿಮಿಟೆಡ್ ಅನ್ನೋದು ಗಮನಾರ್ಹ.